ಹಾಯ್ ಹಲೋ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ ಅಂದರೆ ನಂಬರ್ ಸಿಸ್ಟಮ್ ಮೇಲೆ ಅಂದರೆ ಸಂಖ್ಯಾ ಪದ್ಧತಿ ಮೇಲೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ಮತ್ತು ಟಾಪಿಕ್ಸ್ನ ಕವರ್ ಮಾಡ್ತಾ ಬಂದಿದ್ವಿ. ಯಾವ ಥರ ಕ್ವಶನ್ಸ್ ಅಂದ್ರೆ ಆಲ್ರೆಡಿ ನವೋದಯ ಸ್ಕೂಲ್ ಒಳಗೆ, ಸೈನಿಕ್ ಸ್ಕೂಲ್ ಎಂಟ್ರನ್ಸ್ ಎಕ್ಸಾಮ್ನಾಗ, RMS ಸ್ಕೂಲ್ ಎಂಟ್ರನ್ಸ್ ಎಕ್ಸಾಮ್ನಾಗ, ಮೊರಾರ್ಜಿ ಸ್ಕೂಲ್ ಎಂಟ್ರನ್ಸ್ ಎಕ್ಸಾಮ್ನಾಗ ಇಯರ್ ವೈಸ್ ವಾದ ವರ್ಷ ಹಚ್ಚಿ ವರ್ಷ ಯಾವ ವರ್ಷ ಕೇಳ್ಯಾರ ನೋಡ್ರಿ, ಆ ಥರ ಕ್ವಶನ್ಸ್ನ ನಾನು ನಿಮ್ಗೆ ಸಾಲ್ವ್ ತೊಗೊಂಬಂದಿದ್ದೆ. ಈಗ ಆ ಲಾಸ್ಟ್ ಕ್ಲಾಸಸ್ ಒಳಗಡೆ ಒಂದೆರಡು ಹೋಮ್ ವರ್ಕ್ ಕೊಟ್ಟಿದ್ದೆ. ಏನು ಹೋಮ್ ವರ್ಕ್ ಕೊಟ್ಟಿದ್ದೆ ನೋಡ್ರಿ, ಈಗ ಯಾವ್ದು ಕೊಟ್ಟಿದ್ಯಾ? ಸ್ಮಾಲೆಸ್ಟ್ 5 ಡಿಜಿಟ್ ನಂಬರು, ಬಿಗ್ಗೆಸ್ಟ್ 5 ಡಿಜಿಟ್ ನಂಬರ್. ಈಗ ನೆಕ್ಸ್ಟ್ ಯಾವುದು ಇಲ್ಲಿ ಐತಿ ನೋಡ್ರಿ ಹೋಮ್ ವರ್ಕ್. ಪ್ಲೇಸ್ ವ್ಯಾಲ್ಯೂ ಆಫ್ 5, 5ರ ಪ್ಲೇಸ್ ವ್ಯಾಲ್ಯೂ ಎಷ್ಟೈತಿ? 50,000 ಐತಿ. ಅಂದ್ರೆ 5ರ ಮುಂದೆ 4 ಸಂಖ್ಯೆ ಇರ್ತಾವೆ, 4 ಸೊನ್ನೆ ಇಡ್ರಿ. ನೆಕ್ಸ್ಟ್ 5ರ ಫೇಸ್ ವ್ಯಾಲ್ಯೂ 5 ಆಗುತ್ತೆ, ಅದನ್ನ ಕಳೀರಿ, 49,995 ಬರುತ್ತೆ. ಈ ಹೋಮ್ ವರ್ಕ್ ಕ್ವಶನ್ಸ್ನ ಸಾಲ್ವ್ ಮಾಡಿ ಕೆಲವೊಂದಿಷ್ಟು ಜನ ದಿನ ಡೈಲಿ ಕ್ಲಾಸಸ್ನ ಕೇಳಕತ್ತಾರ ನೋಡ್ರಿ. ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೊಳಗೆ ಡೈಲಿ ಕ್ಲಾಸಸ್ ಬರಕತ್ತವು. ನಿನ್ನೆ ಕ್ಲಾಸ್ ನಡೆದಿರೋದ್ರೊಳಗೆ ಒಂದಿಷ್ಟು ಜನ ಏನು ಮಾಡ್ಯಾರ, ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಯಾರ ಅನ್ನೋ ತೋರಿಸ್ತೀನಿ ಅಂತ ನೋಡ್ರಿ. ಫಸ್ಟ್ ಇಲ್ಲಿ ನೋಡ್ರಿ, ಶಿಲ್ಪಾ ಅಂತ. ಶಿಲ್ಪಾ ಸರ್, ಐ ಆಮ್ ಸಾತ್ವಿಕ್ ವಡೇರೆ ಫ್ರಾಮ್ ವಿಜಯಪುರ್. ನೋಡ್ರಿ, ಈತ ಪ್ರತಿ ಕ್ಲಾಸನ್ನು ಕೇಳ್ಕೊಂತ ಏನು ಮಾಡಕತ್ತಾನ, ಹೋಮ್ ವರ್ಕ್ನ ಮಾಡಿ. ಇಲ್ಲಿ ನೋಡ್ರಿ, 4,995 ಅಲ್ಲ, 49,995 ಇದು ರಾಂಗ್ ಇದು. ನೆಕ್ಸ್ಟ್ ಮತ್ತೆ ಯಾರು ಮಾಡ್ಯಾರ? ಸಾತ್ವಿಕ್ ರಮೇಶ್ ವಡೇರೆ ಫ್ರಾಮ್ ವಿಜಯಪುರ ಡಿಸ್ಟ್ರಿಕ್ಟ್. ನೋಡ್ರಿ, ಇಲ್ಲೇ 10,001. ಇದು ಹೋಮ್ ವರ್ಕ್ ಕೊಟ್ಟಿದ್ದೆ. ಇನ್ನೊಂದು ಹೋಮ್ ವರ್ಕ್ ಕೊಟ್ಟಿದ್ನಲ್ಲ, ಅದರ ರೈಟ್ ಐತಿ. ಸಾತ್ವಿಕ್ ರೈಟ್ ಅಪ್ಪ. ನೆಕ್ಸ್ಟ್ ಮತ್ತೆ ಹೋಗೋಣ. ಈಗ ಮುಂದಿನ ಟಾಪಿಕ್ಸ್ನ ಕವರ್ ಮಾಡ್ತಾ ಹೋಗೋಣ. ಏನಪ್ಪ ಮುಂದಿನ ಟಾಪಿಕ್ಸು? ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣವಾ? ಕ್ವಶನ್ ನೋಡ್ರಿ, ಕ್ವಶನ್ ಕ್ಲೀನಾಗಿ ಕರೆಕ್ಟಾಗಿ ಓದ್ರಿ. ಬುಕ್ಕ ಪೆನ್ನು ತಗೊಂಡು ಕ್ವಶನ್ನ ಬರ್ಕೋರಿ. 4ನೇ ಕ್ವಶನ್, ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 1 and 20 ಅಂತ ಕೇಳ್ಯಾರ. ಕ್ವಶನ್ ಯಾವಾಗ ಕೇಳಿದಂದ್ರ ನವೋದಯ ಸ್ಕೂಲ್ ಎಕ್ಸಾಮ್ ಒಳಗೆ 2020 ಕೇಳಿರುವಂಥ ಕ್ವಶನ್. ಏನು ಕೇಳ್ಯಾರ? 1 ಮತ್ತು 20ರ ನಡುವೆ ಒಟ್ಟು ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ. ನೀವೇನಾದರೂ ರೀಸೆಂಟಾಗಿ ಕ್ಲಾಸ್ ಕೇಳಕತ್ತೀರ ಅಂದ್ರೆ ನಮ್ಮ ಸಿದ್ದೇಶ್ ಸರ್ ಐತಲ್ಲ, ಇದ್ರ ಮೇಲೆ ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಕ್ಲಾಸಸ್ ಮಾಡಿದ್ರು. ಏನಂತ ಹೇಳಿದ್ ನೋಡ್ರಿ, ಈಗ 1 ಮತ್ತು 20ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳದಾವು? ಈಗ ಇದನ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವೈತಲ್ಲ, ನಿಮ್ಗ 1ರಿಂದ 100ರ ವರೆಗಿನ ಅವಿಭಾಜ್ಯ ಸಂಖ್ಯೆಗಳು, ಈ ಸಂಖ್ಯೆಗಳನ್ನ ಬರೆಯೋದನ್ನ ನಾವು ಒಂದು ಈಸಿ ಟ್ರಿಕ್ ಒಳಗೆ ಹೇಳ್ಕೊಟ್ಟಿದ್ವಿ. ಇಂಗ್ಲಿಷ್ ಒಳಗ ಪ್ರೈಮ್ ನಂಬರ್ಸ್ ಬಿಟ್ವೀನ್ 1 to 100 ಅಂತ. ಸೊ ದೇರ್ ಆರ್ ಟೋಟಲ್ 25 ಪ್ರೈಮ್ ನಂಬರ್ಸ್ ಬಿಟ್ವೀನ್ 1 to 100. ಎಷ್ಟದಾವು? 25 ಪ್ರೈಮ್ ನಂಬರ್ಸ್ ಅದಾವ. ಇದನ್ನ 25ನ ನೆನ್ಪಿಡ್ಬೇಕು. ಕರೆಕ್ಟಾಗಿ 2-3 ಸಲ ಹೇಳ್ತೀನಿ, ನೆನ್ಪಿಡ್ಬೇಕಂತ. ಇದನ್ನ ಬರೆಯಕ್ಕೆ ಒಂದು ಸಿಂಪಲ್ ಟ್ರಿಕ್ ಐತಿ, ಹೇಳ್ಬಿಡ್ತೀನಿ ಅಂತ. ಭಾಳ ಸಿಂಪಲ್ ಟ್ರಿಕ್. ಫೋನ್ ನಂಬರ್ ಹೆಂಗ್ ನೆನ್ಪಿಡ್ತಿರಲ್ಲ ಆ ಥರ ಇದನ್ನ ನೆನ್ಪಿಟ್ಬಿಡ್ಬೇಕು. 422 ನೋಡ್ರಿ, ಸಾರಿ ಇದಲ್ಲ, 44 22 422 ಅಲ್ಲ, ಸಾರಿ 322 321. ಈಗ ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ. 44 22 322 321. ಈಗ ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ. 44 22 322 ಇದಕ್ಕೆ ಅವಿಭಾಜ್ಯ ಸಂಖ್ಯೆಗಳಿಗೆ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ನಾ ಭಾಳ ಸಿಂಪಲ್ ಟ್ರಿಕ್ ಹೇಳ್ಕೊತೀನಿ ನೋಡ್ರಿ. ಫಸ್ಟ್ ಅವಿಭಾಜ್ಯ ಸಂಖ್ಯೆಗಳು ಸ್ಟಾರ್ಟ್ ಆಗಂದ್ರೆ ಎಲ್ಲಿಂದ? 1ರಿಂದ 10ರವರೆಗೆ 2 3 5 7 ಅನ್ನೋ 4 ಅವಿಭಾಜ್ಯ ಸಂಖ್ಯೆಗಳದಾವ. ನೆಕ್ಸ್ಟ್ 11ರಿಂದ 20ರವರೆಗೆ ಎಷ್ಟದಾವು? ಇದನ್ನ ನೀವು ನೋಟ್ ಮಾಡ್ಕೊಂತ ಹೋಗ್ಬೇಕು, ಭಾಳ ಇಂಪಾರ್ಟೆಂಟ್ ಇದು. 11 13 17 19 ಒಟ್ಟು 4 ಅವಿಭಾಜ್ಯ ಸಂಖ್ಯೆಗಳದಾವು. ಇದೇ ತರ ನೀವು 21ರಿಂದ 30 31ರಿಂದ 40 41ರಿಂದ 50 51ರಿಂದ 60 61ರಿಂದ 70 71ರಿಂದ 80 81ರಿಂದ 90 91ರಿಂದ 100. ಈಗ ನಾವು 1ರಿಂದ 100 ತನಕ ಎಲ್ಲರಿಗೂ ಪರ್ಫೆಕ್ಟ್ ಈ ಟ್ರಿಕ್ ಹೇಳ್ಬಿಟ್ಟು ನಾನು ಪಟ ಕಲ್ಕೊಂಡ್ಬಿಡ್ತೀರಿ. ಲಾಸ್ಟ್ ಟೈಮ್ ಸಿದ್ದೇಶ್ವರಿ ಕ್ಲಾಸ್ ಹೇಳಿದ್ರೆ ನಾವು ಒಳ್ಳೆ ರಿವೈಸ್ ಮಾಡಕತ್ತೀನಿ. ಇದನ್ನ ಏನಂತ ಹೇಳ್ಯಾರ, ಈಗ ನೀವೇನ್ ಮಾಡ್ಬೇಕು ಗೊತ್ತಾ? ಬರೀ 2 ಅದ ನೋಡಿ, 2 2 2 ಐತಲ್ಲ,
ಅದನ್ನ ನೀವು ಫಸ್ಟ್ ಬರ್ಕೊಂಡ್ಬೋದು, ಬಹಳ ಈಸಿ ಆಗುತ್ತೆ. ಹೆಂಗಂತ ಹೇಳ್ತೀನಿ, ಫಸ್ಟ್ ಐತಲ್ಲ 23 ಬರ್ಕೊಳ್ಳಿ, 21 ಅಲ್ಲ, 23, 29, ಅದಾದ್ಮೇಲೆ 31, 37, ಈ ಮೂರನ್ನ ಎಗರಿಸಿ, 41 ಅಲ್ಲ, 53, 59, 61, 67, ಒಳ್ಳೆ ಮೂರನ್ನ ಎಗರಿಸ್ರಿ, 83, 89. ನೋಡ್ರಿ ದೊಡ್ಡದು 97 ಅಷ್ಟೇ. ಇದಿಷ್ಟೇ. ನಾ ಹೆಂಗ್ ಬರ್ದಿನಂದ್ರ ಇಲ್ಲಿ ಫಸ್ಟ್ 23 ಬರ್ರಿ, 20 ಇರ್ತಲ್ಲ ನೋಡಿ, 20 ಕಾಲಮಲ್ಲಿ ಇದು 21ರಿಂದ 31, 20, 3, 9, 23, 29, 31, 37. ನೋಡ್ರಿ ಇದನ್ನ ಎಗರಿಸ್ಬಿಟ್ಟು ನಾನು 50, 53, 59, 61, 67, 83, 89, 97 ಇಷ್ಟು ಬರ್ಕೊಂಡ್ಬಿಟ್ನೆ. ಈಗ ಮಿಡಲ್ ಬರ್ಕೊಳ. ಮಿಡಲ್ ಇದ್ದು ಹೆಂಗ್ ಬರೆಯೋದು? ಮಿಡಲ್ ಇದ್ದಿದ್ದು 41, 43, 47. ಈಗ 71, 73, 79. ಫಸ್ಟ್ 4 ಬರೆದು ಬಿಟ್ರಲ್ಲ, ಅದಾದ್ಮೇಲೆ 23, 29, 31, 37, 53, 59, 61, 67, 83, 89, 97. ಎಷ್ಟು ಸುಲಭ ಐತಿ. ನೀವು 1ರಿಂದ 100 ತನಕ ಎಷ್ಟರ ಅವಿಭಾಜ್ಯ ಸಂಖ್ಯೆ ಕೇಳಿ, ಎಷ್ಟರ ಕ್ವಶನ್ ಕೇಳಿ, ಬೇಕಾದ ಕ್ವಶನ್ ಕೇಳಿ, ಇದ್ರ ಮೇಲೆ ನಾವು ಈಸಿ ಸಾಲ್ವ್ ಮಾಡ್ಕೊಂತ ಹೋಗ್ಬೋದು. ನೋಡ್ರಿ ಇದನ್ನ 1-2 ಸಲ ಬರೆದು ನೀಟಾಗಿ ನೋಟ್ಸ್ ಆಗಿ ಬರ್ದಿಟ್ಬಿಟ್ರಿ ಅಂದ್ರ, 1-2 ಸಲ ಓದ್ಬಿಟ್ರಿ ಅಂದ್ರ ಗೊತ್ತಾಗುತ್ತೆ. ಹೆಂಗಂತಂದ್ರ 23, 29, 31, 37, 53, 59, 61, 63, 83, 97. ಅದಾದ್ಮೇಲೆ 3 ಇದ್ದು ಬರ್ರಿ, 41, 43, 47, 49 ಬರಂಗಿಲ್ಲ. ಯಾಕಂದ್ರ 7, 7, 49, 7ರ ಮಗೆ ಹೋಗುತ್ತಾ. ನೋಡ್ರಿ 61, 67, 69 ಬರಂಗಿಲ್ಲ, 3ಲೇ ಹೋಗುತ್ತಾ. ಆಗ ಇವಾಗ ಕ್ವಶನ್ ಏನ್ ಕೇಳ್ಯಾರ, ಒಳ್ಳೆ ಬರೀ ಕ್ವಶನ್ಗೆ ಕ್ವಶನ್ ಕ್ಲಿಯರ್ ಆಗಿ ನೀಟಾಗಿ ಎಲ್ಲರಿಗೂ ಕಾಣಿಸಕತ್ತೈತೆ. ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 1 and 20? ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 1 and 20? 1 ಮತ್ತೆ 20 ಮಿಡಲ್ ಎಷ್ಟು ಪ್ರೈಮ್ ನಂಬರ್ಸ್ ಅದಾವು? ಒಳ್ಳೆ ಇಲ್ಲಿ ಬರವಂತ ಈ ಟ್ರಿಕ್ ನೋಡ್ರಿ. 1 ಇಂದ 20 ತನಕ ಎಷ್ಟು ಅದಾವಪ್ಪ? 1 ಇಂದ 20 ತನಕ ಫುಲ್ ಡಾರ್ಕ್ ಇಂಥವ್ರಿ. 1 ಇಂದ 20 ತನ ಎಷ್ಟು ಅದಾವ? 1 ಇಂದ 20 ತನ ಇಷ್ಟು ಅದಾವ. ಎಷ್ಟು ಅದಾವು? ಇಲ್ಲೇ ನೋಡ್ದ. ಈ ಟ್ರಿಕ್ ಮುಖಾಂತರನೇ ಹೇಳ್ಬೋದು. 1ರಿಂದ 20 ತನ 4 + 4 ಯಾವ್ಯಾವು? 4 + 4 ಟೋಟಲ್ 8 ಪ್ರೈಮ್ ನಂಬರ್ಸ್ ಅದಾವ. ಸಾರಿ, ಟೋಟಲ್ ಎಷ್ಟು ಅದಾವು? 8 ಪ್ರೈಮ್ ನಂಬರ್ಸ್ ಅದ. ಯಾವ್ಯಾವ ಅದಾವು? 2, 3, 5, 7, 11, 13, 17, 9. ಹಂಗಂದ್ರೆ ಉತ್ತರ ಯಾವುದು? ಉತ್ತರ ನೀವೇ ಟಿಕ್ ಹಾಕ್ರಿ. ಉತ್ತರ ಎಲ್ಲೈತಿ ನೋಡ್ರಿ, 8. ಆಪ್ಷನ್ ಬಿ ಸರಿಯಾದ ಉತ್ತರ. ನೀವು ಇದನ್ನ ಕ್ವಶನ್ ಬರ್ಕೋಬೇಕು, ನೀಟಾಗಿ ಸೊಲ್ಯೂಷನ್ ಬರ್ಕೋಬೇಕು. ಬರ್ಕೊಳೋದ್ರಿಂದ ನಿಮ್ಗೆ ಬಹಳ ಯೂಸ್. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ನಾವೇನದೀವಲ್ಲ, ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಈ ಯೂಟ್ಯೂಬ್ ಚಾನಲ್ ಅಲ್ಲದೆ ನಮ್ದೇ ಆಫ್ಲೈನ್ ಕೋಚಿಂಗ್ ಸೆಂಟರ್ ಐತಿ. ಎಲ್ಲೈತಪ್ಪ ಅಂತಂದ್ರ ಸಿಂಧನೂರೊಳಗ. ನಮ್ಮ ಸಂಸ್ಥೆಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚು 10,000+ ಸ್ಟೂಡೆಂಟ್ಸ್ ಓದಿ ಹೋಗ್ಯಾರ. ಆಲ್ರೆಡಿ ನಮ್ಗೆ 20 ವರ್ಷದ ಅನುಭವ ಐತಿ. ಈಗ ಇದೇ ವರ್ಷ 2026, 27ರೊಳಗ ಎಷ್ಟು ಜನ? 26ರೊಳಗೆ ಬಂದಿತ್ತು, ಸಾರಿ 25, 26ರೊಳಗ 43 ಜನ ನವೋದಯಕ್ಕೆ ಆಲ್ರೆಡಿ ಆಯ್ಕೆ ಆಗ್ಯಾರ. ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡೂ ಸೇರಿ. ನೆಕ್ಸ್ಟ್ ಸೈನಿಕ್ ಸ್ಕೂಲ್ 74 ಜನ ಆಯ್ಕೆ ಆಗ್ಯಾರ. ಕಿತ್ತೂರು ಸೈನಿಕ 38 ಜನ ಆಯ್ಕೆ ಆಗ್ಯಾರ. ಇವ್ರಿಗೆ ಆಲ್ರೆಡಿ ನಾವು ಕೋಚಿಂಗ್ನ ಬ್ಯಾಚಸ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಅಡ್ಮಿಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗ್ಯಾವ. ಎಷ್ಟೊಂದು ಜನ ಬಂದು ಅಡ್ಮಿಷನ್ ಮಾಡಕತ್ತಾವ, ಡಿಮಾಂಡ್ ಬರಾಕತ್ತೈತಿ. ನೀವು ಕೂಡ ಆಫ್ಲೈನ್ ಕೋಚಿಂಗ್ ನೋಡಕತ್ತಿದ್ರಂದ್ರೆ ನಿಮ್ಮ ಮಕ್ಕಳು 3ನೇ ಕ್ಲಾಸಾಗ ಇರಲಿ, 4ನೇ ಕ್ಲಾಸ್ ಇರಲಿ, 3ನೇ ಕ್ಲಾಸರ್ ಇರಲಿ, 4ರ ಇರಲಿ, 5ರ ಇರಲಿ, ನೀವೇನ್ ಮಾಡ್ಬೇಕಪ್ಪ ಅಂದ್ರ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹಾಸ್ಟೆಲ್ ಮತ್ತು ಲೋಕಲ್ ಎರಡೂ ಫೆಸಿಲಿಟಿ ಇರ್ತಾ. ಸಿನ್ನೂರು ಸಮೀಪ ಇದ್ರೆ ಲೋಕಲ್ ಮಾಡ್ರಿ, ಇಲ್ಲಂತಂದ್ರೆ ಹಾಸ್ಟೆಲ್ ಮಾಡ್ರಿ. ಒಂದು ವೇಳೆ ನೀವು ಭಾಳ ಸಿನ್ನೂರ್ಲಿಂತ ದೂರ ಇದ್ರೆ, ದೂರಲಿಂತ ಕ್ಲಾಸಸ್ ಕೇಳಕತ್ತಂದ್ರ ಅದಕ್ಕೂ ಕೂಡ ನಮ್ಮ ಕಡೆಯಿಂದ ಆಪ್ಷನ್ ಐತಿ. ಏನಾಯ್ತಪ್ಪ ಆಪ್ಷನ್ ಅಂದ್ರ, ನಮ್ದೇ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಈ ವರ್ಷ ಯಾರ್ಯಾರು ದೂರ ಇರ್ತೀರಿ, ನಮ್ಮ ಕೋಚಿಂಗ್ ಸೆಂಟರ್ಗೆ ಬರಕ್ ಆಗಂಗಿಲ್ಲ, ಲೋಕಲ್ ಕಲಿಯಕ್ ಆಗಂಗಿಲ್ಲ, ಅವ್ರಿಗಂತ ನಾವೇನ್ ಮಾಡಿವಿ ಅಂದ್ರ ಆನ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡೀವಿ. ಇದು ಯೂಟ್ಯೂಬ್ ಕ್ಲಾಸಸ್. ಇದು ನಾವು ಮಾತಾಡಕತ್ತೀವಲ್ಲ, ಯೂಟ್ಯೂಬ್ ಕ್ಲಾಸಸ್ ಬೇರೆ, ಆನ್ಲೈನ್ ಕ್ಲಾಸಸ್ಸು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಆ್ಯಪ್ ಒಳಗೆ ಇಲ್ಲೇ ನೋಡ್ರಿ ಥಮ್ಸ್ ಅಪ್ ಅಂತ ಕಾಣಿಸಕತ್ತೈತಲ್ಲ, ಆ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಆ್ಯಪ್ ಅಂತಂದು ಏಕಲವ್ಯ ಬ್ಯಾಚ್ ಅಂತ ಮಾಡಿ ಅವರಿಗೆ ಸಪ್ರೇಟ್ ಕೋಚಿಂಗ್ ಮಾಡಕತ್ತೀವಿ. ಈಗ ನಾವು ಯೂಟ್ಯೂಬ್ ಒಳಗೆ ಭಾಳ ಅಂದ್ರೆ 1 ಕ್ಲಾಸ್ ಅಥವಾ 2 ಕ್ಲಾಸ್ ಅಪ್ಲೋಡ್ ಮಾಡ್ಬೋದು. ಇಷ್ಟೆಲ್ಲ ಪೂರ್ತಿ ಕಲಿಬೇಕಂತಂದ್ರ ಭಾಳ ಕ್ಲಾಸ್ನ ಕೇಳ್ಬೋದು ಅಂತ. ಆಲ್ರೆಡಿ ಅವು ಕ್ಲಾಸಸ್ ಸ್ಟಾರ್ಟ್ ಆಗ್ಯಾವು. ನಿಮ್ಗೆ ಏನಾದ್ರು ಬೇಕಂತಂದ್ರ ನೀವೇನ್ ಮಾಡ್ಬೇಕು ಗೊತ್ತಾ? ಸೀದಾ ನಾ ಹೇಳ್ದಂಗೆ ಕೇಳ್ರಿ, ಸೀದಾ ಎಲ್ಲಿಗೋರಿ? ಪ್ಲೇಸ್ಟೋರಿಗೆ ಹೋಗ್ರಿ. ಪ್ಲೇಸ್ಟೋರಿಗೆ ಹೋಗ್ರಿ, ಹೋದ್ಮೇಲೆ ಸರ್ಚ್ ಹೊಡ್ರಿ. ಏನಂತ? ಚಾಲೆಂಜ್.
ಮುಂದ ಕೋಚಿಂಗ್ ಅಂತ ಸರ್ಚ್ ನೋಡ್ರಿ. ಥಮ್ಸ್ ಅಪ್ ಇರೋದು ಬರ್ತ ನೋಡ್ರಿ, ಇಲ್ಲಿ ನೋಡ್ರಿ ಥಮ್ಸ್ ಅಪ್. ಈ ಥಮ್ಸ್ ಅಪ್ ಅನ್ನ ಓಪನ್ ಮಾಡ್ಬೇಕು. ಇಲ್ಲಿ ನೋಡ್ರಿ ಡೌನ್ಲೋಡ್ ಮಾಡಿ ಓಪನ್ ಮಾಡ್ರಿ. ಓಪನ್ ಮಾಡಿದ ಕೂಡಲೇ ಈ ತರ ಬರ್ತೈತಿ ಆ್ಯಪ್. ಫೋನ್ ಒಳಗೆ ಓಪನ್ ಮಾಡಿದ್ರೆ ಈ ತರ ಬರ್ತಾ ಲಾಗಿನ್ ಆಸ್ ಅ ಡಿಫರೆಂಟ್ ಯೂಸರ್ ಅಂತ ಹೊಡೀರಿ. ನಿಮ್ಮ ಫೋನ್ ನಂಬರ್ ಹಾಕ್ರಿ. ಫೋನ್ ನಂಬರ್ ಹಾಕ್ರಿ. ಇಲ್ಲಿ ಫೋನ್ ನಂಬರ್ ಹಾಕಿದ್ಕೊಳ್ಳ ನಮ್ ಸಪೋಸ್ 7411 ಹಿಂಗಂತಂದು ಫೋನ್ ನಂಬರ್ ಹಾಕಿದ್ರಿ ಅಂತಂದ್ರ ಇವಾಗ ನಿಮ್ಮ ಪ್ರೊಸೀಡ್ ಸೆಕ್ಯೂರ್ಲಿ ಅಂತ ಬಂದಾಗ ಒಂದು OTP ಬರ್ತಾ ಲಾಗಿನ್ ಮಾಡಿ. ಅದ್ರೊಳಗಡೆ ಆನ್ಲೈನ್ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿ ಭಾಳ ದಿನ ಆಯ್ತು. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನವೋದಯ, ಸೈನಿಕ್, RMS ಎಲ್ಲಾ ಕೋಚಿಂಗ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಭಾಳ ಕಡಿಮೆ ರೇಟ್ ಒಳಗೆ ನಾವು ನಿಮ್ಗೆ ಕೊಡಕತ್ತೀವಿ ನೋಡ್ರಿ. ಆಯ್ತು, ನೆಕ್ಸ್ಟ್ ಹೋಗಮ್ಮ. ಮುಂದಿನ ಪ್ರಶ್ನೆ ಹೋಗಮ್ಮ. ಮುಂದಿನ ಪ್ರಶ್ನೆ ಏನ್ ಹೇಳುತ್ತಾ? 5ನೇ ಪ್ರಶ್ನೆ ನೀಟಾಗಿ ನೋಟ್ ಮಾಡ್ಕೋರಿ. ಏನಂತ? ಫೈಂಡ್ ದಿ ಸಮ್ ಆಫ್ ದಿ ಪ್ಲೇಸ್ ವ್ಯಾಲ್ಯೂಸ್ ಆಫ್ 2 5s in the number 45,075 ಅಂತ. ಸೊ ದೇರ್ ಆರ್ 2 5s. ಎಷ್ಟು 5s ಅದಾವು? 45,075 ಒಳಗಡೆ 2 5s ಅದಾವು. 45,075 ಸಂಖ್ಯೆಯಲ್ಲಿರುವ 2 5ರ ಸ್ಥಾನ ಬೆಲೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸ್ಥಾನ ಬೆಲೆಗಳ ಮೊತ್ತ ಕಂಡುಹಿಡಿಬೇಕಂತ. ಹೆಂಗ ಕಂಡುಹಿಡಿತೀರಿ? ನಾ ಹೇಳ್ತೀನಲ್ಲ, ನನ್ನ ಬುಕ್ಕ ತಗೋರಿ, ಕಾಪಿ ಮಾಡ್ರಿ. ನಾ ಹೆಂಗ ಮಾಡ್ತೀನಲ್ಲ ಹಂಗೆ ಮಾಡ್ಬೇಕು ನೋಡ್ರಿ. 45,075 ಬರ್ಕೊಂಡೇನಿ ಇಷ್ಟು ಫಸ್ಟ್. ಇದ್ರೊಳಗ 2 5 ಅದಾವ ಅಂತ. ಎಲ್ಲಿ ಅದಾವ ಕಾಣಕತ್ತೈತಿ ನಮ್ಗೆ? ಇಲ್ಲೊಂದು 5, ಇಲ್ಲೊಂದು 5. ಆ 2 5ರ ಏನಂತ ಹೇಳ್ಯಾರ ಕ್ವಶನ್ ಒಳಗೆ? ಏನ್ ಹೇಳ್ಯಾರ? ಸಮ್ ಆಫ್ ಪ್ಲೇಸ್ ವ್ಯಾಲ್ಯೂಸ್, ಸ್ಥಾನ ಬೆಲೆಗಳ ಮೊತ್ತ ಅಂತ ಹೇಳ್ಯಾರ. ಸ್ಥಾನ ಬೆಲೆಗಳ ಮೊತ್ತ ಹೆಂಗ್ ಕಂಡುಹಿಡಿಯೋದು ನೋಡ್ರಿ. ಫಸ್ಟ್ ಸ್ಥಾನ ಬೆಲೆ ಕಂಡುಹಿಡಿದ್ರೆ ಹೆಂಗ್ ಹೇಳಿದ್ನ? ಇಲ್ಲಿ 5ರ ಸ್ಥಾನ ಬೆಲೆ ಕನ್ನಡದೊಳಗ ಪ್ಲೇಸ್ ವ್ಯಾಲ್ಯೂ ಆಫ್ 5. ಇಂಗ್ಲಿಷ್ನೊಳಗ ಎಷ್ಟಾಗುತ್ತೆ? ಈಕ್ವಲ್ ಟು ಹಾಕ್ರಿ 5 ಬರೀರಿ ಅಂತ ಹೇಳಿದ್ನ. ಲಾಸ್ಟ್ ಕ್ಲಾಸ್ ಒಳಗೆ ಏನು ಹೇಳ್ಕೊಟ್ಟಿದ್ದೆ ನೆನಪೈತೆ ಅನ್ಕೊಂಡಿನಿ. ಲಾಸ್ಟ್ ಕ್ಲಾಸ್ ವರ್ಲ್ಡ್ ರಿವೈಸ್ ಮಾಡ್ತೀನಿ. ಫಸ್ಟ್ 5 ಬರೀರಿ. 5ರ ಮುಂದೆ ಎಷ್ಟರ ಸಂಖ್ಯೆಗಳದಾವ? ಈ 5ರ ಮುಂದೆ ಯಾವ ಸಂಖ್ಯೆನೂ ಇಲ್ರಿ. ಅದನ್ನ 5 ಹಂಗೆ ಬರೆಯಮ್ರಿ. ಮುಂದ ಈ 5ನ್ನ ತಗೊಳಮ್ಮ. ಹಿಂಗ ನೀಟಾಗಿ ಗೆರೆ ಬರ್ಕೊಡ್ರಿ. ಈ 5ರ ಸ್ಥಾನ ಬೆಲೆ ಪ್ಲೇಸ್ ವ್ಯಾಲ್ಯೂ ಆಫ್ 5. ಇಲ್ಲಿ ನೋಡ್ರಿ ಫಸ್ಟ್ 5 ಬರೀರಿ. ನಾನೇನು ಹೇಳಿದ್ದೆ? ಒಳ್ಳೆ ಫಸ್ಟ್ 5 ಬರೀರಿ. ಅದಾದ್ಮೇಲೆ ಏನ್ ಮಾಡ್ಬೇಕು? 5ರ ಮುಂದೆ ಎಷ್ಟು ಸಂಖ್ಯೆಗಳದಾವು? 5 ಮುಂದೆ ಕಾಮ ಹಾಕಿದ ಮೇಲೆ 1 2 3 ಸಂಖ್ಯೆಗಳದಾವು. 3 ಸಂಖ್ಯೆಗಳದಾವ ಅಂದ್ರೆ ನೀವೇನ್ ಮಾಡ್ಬೇಕು? 1 2 3 ಸಂಖ್ಯೆಗಳಂದ್ರೆ 3 0 ಕೊಡ್ಬೇಕು, ಇಲ್ಲ ಕಾಮ ಮಾಡ್ಬೇಕು. ಇಷ್ಟು 2 ಪ್ಲೇಸಸ್ ವ್ಯಾಲ್ಯೂ ಕಂಡಿಡಿದ್ವಿ. ನಾವು ಏನ್ ಮಾಡಿದ್ವಿ? 2 ಪ್ಲೇಸ್ ವ್ಯಾಲ್ಯೂನ ಕಂಡಿಡಿದ್ವಿ. ಈ ಕಂಡಿಡಿದು ಇಲ್ಲಿಗೆ ಬಿಡು ಅಂತ ಹೇಳಿಲ್ಲ ಅವ್ರು. ಈ ಕಂಡಿಡ್ನ ಇಲ್ಲಿಗೆ ಬಿಡು ಅಂತ ಹೇಳಿಲ್ಲ ಅವ್ರು. ನೀವೇನ್ ಮಾಡ್ಬೇಕು? ನೋಟ್ಸ್ನ ಕೆಳಗಡೆ ನೋಟ್ ಮಾಡ್ಕೊಂತ ಹೋಗ್ಬೇಕು. ಅದನ್ನ ಸಮ್ ಮಾಡಂತ ಕೇಳ್ಯಾರ. ಸಮ್ ಅಂದ್ರ ಕನ್ನಡದೊಳಗ ಮೊತ್ತ ಕಂಡುಹಿಡಿಯರ್ ಅಂತ ಹೇಳ. ಮೊತ್ತ ಹೆಂಗ್ ಕಂಡುಹಿಡಿದಪ್ಪ? ದೊಡ್ಡ ಸಂಖ್ಯೆ ಏನ ಮ್ಯಾಲೆ ಬರೀರಿ 5000 ಅಂತ ಬರೀರಿ. ಹಿಂಗ ಚಿಕ್ಕ ಸಂಖ್ಯೆ 5 ಅಂತ ಕೆಳಗಡೆ ಬಲಗಡೆ ಬರೀಬೇಕು. ಎಡಗಡೆ ಅಲ್ಲ, ಬಲಗಡೆ ಪ್ಲಸ್ ಹಾಕ್ರಿ. 5 + 0 5 0 0, 5 5005. ಆನ್ಸರ್ ನೋಡ್ರಿ ಎಲ್ಲೈತಿ? 5005 ಎಲ್ಲೈತಿ? 5005 5005. ಆಪ್ಷನ್ ಬಿ ಕರೆಕ್ಟ್ ಉತ್ತರ. ಕರೆಕ್ಟ್ ಉತ್ತರ ಟಿಕ್ ಹಾಕ್ಬೇಕು ಮತ್ತು ಮುಂದಕ್ಕೆ ಹೋಗ್ಬೇಕು. ನೆಕ್ಸ್ಟ್ 6ನೇ ಕ್ವಶನ್ ನೋಡ್ರಿ. ಏನಂತ? ವಾಟ್ ಈಸ್ ದಿ ಹಿಂದೂ ಅರೇಬಿಕ್ ಇಕ್ವಿವ್ಯಾಲೆಂಟ್ ಫಾರ್ ರೋಮನ್ ನ್ಯೂಮರಿಕಲ್ CDXCV ಅಂತ ಹೇಳ್ಯಾರ. CDXCV ಇದನ್ನ ನಾವು ರೋಮನ್ ಮೇಲೆ, ರೋಮನ್ ನಂಬರ್ಸ್ ಮೇಲಿನ ಒಂದು ಚಾಪ್ಟರ್ನ ತಗೊಂಡ್ಬರ್ತೀವಿ ಅಂತ. ಆದ್ರೂ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ರಿ. ಕನ್ನಡದೊಳಗೆ ನಂತರ CDXCV ರೋಮನ್ ಸಂಖ್ಯೆಯ ಹಿಂದೂ ಅರೇಬಿಕ್ ಸಂಖ್ಯೆ ಯಾವುದು? ಒಂದು ರೋಮನ್ ನಂಬರ್ಸ್ ಮೇಲೆ ಎಕ್ಸ್ಟ್ರಾ ಕ್ಲಾಸಸ್ ಮಾಡ್ತೀವಿ ಅಂತ ಕಾಯ್ತಾ ಇರ್ರಿ. ಇದೇ ಕ್ಲಾಸಸ್ ಒಳಗೆ ಇದ್ರ ಮೇಲೆ ಮಾಡ್ತೀನಿ ಅಂತ ನೋಡ್ರಿ. ಅವ್ರು ಏನಂತ ಹೇಳ್ಯಾರ? ಒಂದು ಹೊಸ ಪೇಜ್ ತಗೊಳಮಂತ. CDXCV ಅಂತ ಬರ್ಕೊಂತೀನಿ. ನಾನು ಏನು ಬರೀತೀನಿ? CDXCV. ನಾವು ರೋಮನ್ ನಂಬರ್ಸ್ ಬರೆಯ ಮುಂದ ಕನ್ನಡ ಸಾರಿ ನಮ್ಮ ನಂಬರ್ಸ್ ಒಳಗೆ ಬರೆಯ ಮುಂದ 0 ಇಂದ 9 ತನಕ 10 ಡಿಜಿಟ್ಸ್ ಇರ್ತಾವಲ್ಲ, 10 ಅಂಕಿಗಳು ಇರ್ತಾವ. ಇದ್ರೊಳಗಡೆ 7 ಇರ್ತಾವ. ಯಾವ್ಯಾವ ಅದಾವು? IVXLCDM ಅಂತ. I ಅಂತಂದ್ರ 1, V ಅಂದ್ರ 5, X ಅಂದ್ರ 10, L ಅಂದ್ರ 50, C ಅಂದ್ರ 100, D ಅಂದ್ರ 500, M ಅಂದ್ರ 1000. ಈಗ ನೋಡ್ರಿ CD ಅಂತ ಹೇಳ್ಯಾರ.
ಸಿ ಡಿ ಎಕ್ಸ್ ಸಿ ವಿ ಮೂರು ಗ್ರೂಪ್ ಆಗ್ತವೆ ಇದ್ರೊಳಗಡೆ. ಸಿ ಡಿ, ಈ ಸಿ ಡಿ ಯ ವ್ಯಾಲ್ಯೂ ಅಂತಂದ್ರ ನೋಡ್ರಿ, ಯಾವತ್ತು ಡಿ ಅಂದ್ರೆ ಎಷ್ಟು? 500. ಡಿ ಹಿಂದ್ಗಡೆ ಸಿ ಅಂದ್ರ ದೊಡ್ಡ ಸಂಖ್ಯೆ ಹಿಂದ್ಗಡೆ ಚಿಕ್ಕದು ಬಂತಂತಂದ್ರ 500 100 ಕಳಿಬೇಕು. ಎಷ್ಟಾಗುತ್ತಾ? ಅವಾಗ 400 ಆಗುತ್ತಾ. ಅಂದ್ರ ಇದು ಪೂರ್ತಿ ವ್ಯಾಲ್ಯೂ ಎಷ್ಟಾಯ್ತು? 400 ಆಯ್ತು. ಹೌದಾ? 400 ಆಯ್ತಾ? ನೋಡ್ರಿ, ಹಂಗಂದ್ರೆ ಇದು ಎಷ್ಟಾಯ್ತು? ಇದು 400 ಅಂತ ಬರ್ಕೊಂತೀವಿ. ಇನ್ನ ತಲೆಗೆ ಇಟ್ಕೋಬೇಕು, ಇದು ಪೂರ್ತಿ ಬದಲ್ ನಾವು. ಇದೇ ತರ ಇಲ್ಲಿ ನೋಡ್ರಿ, ಇದೇ ತರ ಏನ್ ಮಾಡ್ಬೇಕು? ಎಕ್ಸ್ ಸಿ ಅಂತ ಒಳ್ಳೆ ನೋಡ್ರಿ. ಈಗ ಎಕ್ಸ್ ಸಿ, ಎಕ್ಸ್ ಅಂದ್ರೆ ಎಷ್ಟು? 10, ಸಿ ಅಂದ್ರೆ 100. ದೊಡ್ಡ ಸಂಖ್ಯೆ ಹಿಂದ್ಗಡೆ ಚಿಕ್ಕ ಸಂಖ್ಯೆ ಬಂದಾಗ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. 100 10 ಕಳಿರಿ ಎಷ್ಟಾಯ್ತು? 90 ಆಯ್ತು. ಅಂದ್ರೆ ಎಕ್ಸ್ ಸಿ ವ್ಯಾಲ್ಯೂ ಎಷ್ಟಾಯ್ತು? 90 ಆಯ್ತು. ಸರ ಒಂದು ವೇಳೆ ಎಕ್ಸ್ ಮುಂದೆ ದೊಡ್ಡ ಸಂಖ್ಯೆ ಮುಂದೆ ಬರದ್ರ ಅಂದ್ರೆ ಏನ್ ಮಾಡೋರು? ಸಿ ಮುಂದೆ ಎಕ್ಸ್ ಅಂದ್ರೆ ಇಲ್ಲಿ 100 ಮುಂದೆ 10 ಬರದ್ರ ಕೂಡಿಸ್ಬೇಕು. 100 + 10 110 ಆಗುತ್ತಾ? ಇದನ್ನ ನಾನು ನಿಮ್ಗೆ ರೋಮನ್ ನಂಬರ್ಸ್ ಬರೆಯೋ ಮುಂದೆ ಹೇಳ್ಕೊಡ್ತೀನಿ ಅಂತ. ಇದು ಎಷ್ಟಾಯ್ತು? 90 ಆಯ್ತು. ವಿ ಅಂದ್ರೆ ಎಷ್ಟಾಯ್ತು ನೋಡ್ರಿ? ವಿ ಅಂದ್ರ 5 ಆಯ್ತು. ವಿ ಅಂದ್ರ 5. ಈ 3ನ್ನು ಕೂಡಿಸಿ 495. ಇದನ್ನ ಒಂದು ವೇಳೆ ನೀವು ರೋಮನ್ ನಂಬರ್ಸ್ ಏನಾರ ನಮ್ಮ ಕಲ್ತಿದ್ರಂದ್ರ ಇಷ್ಟೆಲ್ಲ ಸರ್ಕಸ್ ಮಾಡೋದು ಬೇಕಾಗಿದ್ದಿಲ್ಲ. ಡೈರೆಕ್ಟ್ ನೋಡಿದ್ ಕೂಡ 495 495 ಅಂತಂದ್ರೆ ಟಿಕ್ ಹಾಕ್ತಿದ್ರಿ, ಮುಂದೆ ಹೋಗ್ಬಿಡ್ತೀವಿ 495. ಅದಕ್ಕಾಗಿ ನಾವು ಹೇಳ್ತೀವಿ ಆಫ್ಲೈನ್ ಕೋರ್ಸ್ ಕೋಚಿಂಗ್ ನ ತಗೋರಿ. 4ನೇ ಕ್ಲಾಸ್ 3ನೇ ಕ್ಲಾಸ್ 5ನೇ ಕ್ಲಾಸ್ ಇದ್ರೆ ನಿಮ್ಮ ಮಕ್ಕಳಿಗೆ ಬಂದು ತಗೋರಿ. ಒಂದು ವೇಳೆ ಬರಕ್ ಆಗ್ಲಿಲ್ಲ ಅಂತಂದ್ರ ಅವಾಗ ನಮ್ಮ ಆನ್ಲೈನ್ ಕ್ಲಾಸಸ್ ನ ತಗೋರಿ. ಮಿಸ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ಏಜ್ ವಾಪಸ್ ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಮುಂದೆ ಪ್ರಶ್ನೆ 7ನೇ ಪ್ರಶ್ನೆ ಏನಾಯ್ತು ನೋಡ್ರಿ. ಪ್ರಶ್ನೆ ನೋಡ್ರಿ, ಓದ್ರಿ, ನೀಟಾಗಿ ಓದಿ ಏನ್ ಮಾಡ್ಕೋಬೇಕು? ಅದನ್ನ ಕ್ವಶನ್ ಬರ್ಕೋಬೇಕು. ಏನಂತ ಹೇಳ್ಯಾರ? ವಾಟ್ ಈಸ್ ದಿ ಸಮ್ ಆಫ್ ದಿ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ಅಂಡ್ ದಿ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್? ಇದನ್ನ ಲಾಸ್ಟ್ ಕ್ಲಾಸ್ನಾಗ ಹೇಳಿದ್ನ. ಎಲ್ಲಿ ಹೇಳಿದ್ನ? ಸ್ವಲ್ಪ ರೀಕಾಲ್ ಮಾಡ್ಕೊಂಡು. ಎಲ್ಲಿ ಹೇಳಿದ್ನ? ಇಲ್ಲೇ ಹೇಳಿದ್ ನೋಡಿ, ಇಲ್ಲೇ ಹೇಳಿದ್ ನೋಡ, ಇಲ್ಲೇ ನೋಡ್ಗ ಹೋಮ್ ವರ್ಕ್ ಕೊಟ್ಟಿದ್ನ ಇದ್ರ ಮೇಲೆ. ಡಿಫರೆನ್ಸ್ ಅಲ್ಲ, ಸಮ್ ಕೊಟ್ಟಿದ್ನ. ಇಲ್ಲಿ ನೋಡ್ರಿ, ಇದು 1 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, 2 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, 3 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, 5 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, 6 ಡಿಜಿಟ್ ಸ್ಮಾಲೆಸ್ಟ್ ನಂಬರ್. 1 ಡಿಜಿಟ್ ಬಿಗ್ಗೆಸ್ಟ್ ನಂಬರ್, 2 ಡಿಜಿಟ್ ಬಿಗ್ಗೆಸ್ಟ್ ನಂಬರ್, 3 ಡಿಜಿಟ್ ಬಿಗ್ಗೆಸ್ಟ್ ನಂಬರ್, 4 ಡಿಜಿಟ್ ಬಿಗ್ಗೆಸ್ಟ್ ನಂಬರ್, 5 ಡಿಜಿಟ್ ಬಿಗ್ಗೆಸ್ಟ್ ನಂಬರ್, 6 ಡಿಜಿಟ್ ಬಿಗ್ಗೆಸ್ಟ್ ನಂಬರ್. ಕ್ವಶನ್ ಹೋಗಮಂತ. ಕ್ವಶನ್ ಏನಂತ ಹೇಳ್ಯಾರ? ಇಲ್ಲೇ ಐತ್ ನೋಡ್ರಿ ಕ್ವಶನ್. ಕ್ವಶನ್ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ಕನ್ನಡದೊಳಗೆ ಏನಂತ ಹೇಳ? 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ, ಅತ್ಯಂತ ದೊಡ್ಡ 4 ಅಂಕಿಯ ಸಂಖ್ಯೆ ಅಂತ. ಹೆಂಗ್ ಬರೆಯೋದು? ಅತ್ಯಂತ ದೊಡ್ಡ 4 ಅಂಕಿಯ ಸಂಖ್ಯೆ. ಫಸ್ಟ್ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್. ನಾ ಹೆಂಗ್ ಬರ್ತೀನಲ್ಲ ಹಂಗೆ ಬರೀರಿ, ಮುಂದ ಸ್ವಲ್ಪ ಜಾಗ ಬಿಟ್ಟು ಈಕ್ವಲ್ ಟು ಹಾಕ್ರಿ. ಕನ್ನಡದೊಳಗೆ ಏನಂತೀರಿ? 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ. ಇದನ್ನ ಬರೆಯಾಕ ನಿಮ್ಗ ಟ್ರಿಕ್ ಹೇಳ್ಕೊಟ್ಟಿದ್ದ. ದೊಡ್ಡ ಸಂಖ್ಯೆ ಯಾವಾಗ ಕೇಳ್ತಾರ ನೋಡ್ರಿ, ದೊಡ್ಡ ಸಂಖ್ಯೆ ಯಾವಾಗ ಕೇಳ್ತಾರಲ್ಲ, 9ನ್ನ ಎಷ್ಟು ಅಂಕಿದ್ ಕೇಳಿರ್ತಾರ ನೋಡ್ರಿ. 4 ಅಂಕಿದ್ ಕೇಳ್ಯಾರಿಲ್ಲ, ಆ 4 ಕೇಳಿ 4 ಸಲ 9 ಬರ್ಬಿಡ್ದಪ್ಪ, ಅಷ್ಟೇ ಬಾಳ. 9 9 9 9. ಮತ್ತೇನ್ ಹೇಳ್ಯಾರ ಅವರು? ಚಿಕ್ಕ, ಅತ್ಯಂತ ಚಿಕ್ಕ 3 ಅಂಕಿಯ ಸಂಖ್ಯೆ ಅಂದ್ರ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್. ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್ ಹೆಂಗ್ ಬರೆಯೋದಪ್ಪ? ಹೇಳ್ತ ನೋಡು. ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್, 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಹೆಂಗ್ ಬರೀದಪ್ಪ 3 ಅಂಕಿ ಅತಿ ಚಿಕ್ಕ ಸಂಖ್ಯೆ? ನಾನೇನ್ ಹೇಳಿದ್ದ? 3 ಅಂಕಿ ಚಿಕ್ಕ ಸಂಖ್ಯೆ ಬರೆದಾಗ ಫಸ್ಟ್ 1ಅನ್ನ ಬರೀರಿ ಅಂತ ಹೇಳಿದ್ವಿ. ಏನಂತ ಮಾಡ್ರಿ? 1ಅನ್ನ ಬರೀರಿ. 3 ಹಿಂದಿನ ನಂಬರ್ ಯಾವ್ದು? 2 ಇಲ್ಲ, 3 ಹಿಂದಿನ ನಂಬರ್ 2. 2ನ್ನ 0 ಕೊಟ್ಬಿಡ್ರಿ. ನೋಡ್ರಿ, ಒಟ್ಟು 3 ಅಂಕಿ ಆಯ್ತಲ್ಲ, 1 2 3. 3 ಅಂಕಿ ಅತಿ ಚಿಕ್ಕ ಸಂಖ್ಯೆ ಮತ್ತು 4 ಅಂಕಿ ಅತಿ ದೊಡ್ಡ ಸಂಖ್ಯೆಯ ಮೊತ್ತ ಕೇಳ್ಯಾರ. ಮೊತ್ತ ಅಂದ್ರ ಕೂಡಿಸ್ಬೇಕು.
ಸಮ್ ಮಾಡ್ಬೇಕು. ಇದನ್ನ ನೋಟ್ ಮಾಡ್ಕೊರಿ. ನಾನು ಹೇಳಕತ್ತೀನಲ್ಲ, ಒಳ್ಳೆ ಮುಳ್ಳೆ ಯಾಕೆ ನೋಟ್ ಮಾಡಕತ್ತೀನಿ, ನೋಟ್ ಮಾಡ್ಕೊರಿ ಕೇಳಕತ್ತೀನಿ ಅಂದ್ರ ಇದು ನಿಮ್ಗೆ ಬಹಳ ಯೂಸ್ ಆಗುತ್ತೆ. ಮೊತ್ತ ಅಥವಾ ಇಂಗ್ಲಿಷ್ನೊಳಗ ಸಮ್. ಯಾವ್ದ್ರ ಸಮ್ಮು? ಇವೆರಡರ ಸಮ್. ಹೆಂಗ್ ಮಾಡೋಣ? 9 9 9 9 ಅಂತ ಬರೆಯಮ್ಮ. ಈ ಬಲಗಡೆಯಿಂದ ಬರ್ಕೋರಿ, ಕೆಳಗಿಂದ 0 0 1 ಪ್ಲಸ್ ಅಂತ ಹಾಕ್ರಿ, ಕೂಡಿಸಿ. 9 + 0 9, 9 + 0 9, 9 + 1 ಒಂದು ಕ್ಯಾರಿ ಕೆಳಗೆ 10, 9 + 1 10, 3 ಸಂಖ್ಯೆ ಬಿಟ್ಟು ಕಾಮ. ಆನ್ಸರ್ ಎಷ್ಟಾಯ್ತು? 10,099 ಆಯ್ತು. ಅಂದ್ರ 10,099 ಆಯ್ತು. ಇಲ್ಲಿ ನೋಡ್ರಿ 10,099, 10,099 ಇಲ್ಲಿ ನೋಡ್ರಿ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಮುಂದಿನ ಪ್ರಶ್ನೆ ಹೋಗಿನ ಮುಂಚೆ ನಾನೇನ್ ಮಾಡ್ತೀನಿ ಅಂತಂದ್ರ, ಈಗ ನಾ ನಿಮ್ಗೊಂದು ಕ್ವಶನ್ ಕೊಡ್ತೀನಿ ಅಂತ. ಯಾವ ತರ ಕ್ವಶನ್ ಅಪ್ಪ? ಇವ್ರು ಏನ್ ಹೇಳ್ಯಾರ, ಇದ್ರೊಳಗೆ ತಿದ್ದಿ ಕೊಟ್ಬಿಡ್ತೀನಿ. ಹೋಮ್ವರ್ಕ್. ವಾಟ್ ಈಸ್ ದಿ ಸಮ್ ಆಫ್ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ಅಂತ ಹೇಳ್ಯಾರಲ್ಲ, ನೀವು ಐತಲ್ಲ 8 ಡಿಜಿಟ್ ನಂಬರ್, 8 ಡಿಜಿಟ್ ನಂಬರ್ ಅಂಡ್ ದಿ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್, ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್ ಅಂತ ಹೇಳ್ಯಾರಲ್ಲ, ನೀವು ಇದನ್ನ 4 ಡಿಜಿಟ್ ನಂಬರ್ ಮಾಡ್ಕೊಂಡ್ಬಿಡ್ರಿ. 8 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತ. ಇದೇನಿದು? ಹೋಮ್ವರ್ಕ್. ಏನಿದು? ಹೋಮ್ವರ್ಕ್. ಇದನ್ನ ನೀವು ಮಾಡಿ ಕೆಳಗಡೆ ಹಾಕ್ಬೇಕು. ಅದನ್ನ ಮಾಡಿ ಹಾಕಿದ್ರಂತಂದ್ರೆ ನೀವು ಪೂರ್ತಿ ಕ್ಲಾಸ್ ಕೇಳಿರಿ ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಂತ. 8 ಅತಿ ದೊಡ್ಡ ಸಂಖ್ಯೆ ಬರೆಯೋದು ಹೆಂಗ? 9 ಸಲ 8 ಬರ್ರಿ. 1 2 3 4 5 6 7 8. 4 ಅಂಕಿ ಅತಿ ಚಿಕ್ಕ ಸಂಖ್ಯೆ ಹೆಂಗ್ ಬರೆಯೋದು? 1ರ ಮುಂದೆ 3 0 ಬರೀ. ಈಗ 1 2 3 4 5 6 7 8 ಇವೆರಡನ್ನ ಮೊತ್ತ ಮಾಡ್ರಿ, ಕೆಳಗಡೆ ಆಪ್ಷನ್ ಹಾಕ್ರಿ. ಮತ್ತೆ ಆನ್ಲೈನ್ ಕ್ಲಾಸಸ್ ಮತ್ತು ಆಫ್ಲೈನ್ ಕ್ಲಾಸಸ್ ಚೆಕ್ಔಟ್ ಮಾಡೋದು ಮರಿಬೇಡ್ರಿ. ಈ ಫೋನ್ ನಂಬರ್ಗೆ ಒಂದ್ಸಲ ಕಾಲ್ ಮಾಡಿ ಅಡ್ಮಿಷನ್ನ ವೆರಿಫೈ ಮಾಡ್ಕೊರಿ. ಸೀಟ್ಸ್ ಭಾಳ ಲಿಮಿಟೆಡ್ ಅದಾವು. ಹೋಮ್ವರ್ಕ್ನ ಮಾಡೋದನ್ನ ಮರಿಬೇಡ್ರಿ. ಮತ್ತೆ ನಾಳೆ ಇನ್ನೊಂದು ಟಾಪಿಕ್, ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಇದೈತಲ್ಲ 2021 ನವೋದಯದೊಳಗೆ ಕೇಳಿರುವಂಥ ಕ್ವಶನ್. ಈ ತರ ಕ್ವಶನ್ಸ್ ನಾವು ಡೈಲಿ ತಗೊಂಡ್ಬರಾಕತ್ತೀವಿ, ಡೈಲಿ ಕ್ಲಾಸಸ್ ಮಾಡಕತ್ತೀವಿ. ಎಲ್ಲಿ ಮಾಡಕತ್ತೀವಿ ಅಂದ್ರೆ ಯೂಟ್ಯೂಬ್ ಚಾನಲ್ ಒಳಗಡೆ. ನಮ್ದೇ ಆದ ಯೂಟ್ಯೂಬ್ ಚಾನಲ್ ಐತಿ. ಆ ಯೂಟ್ಯೂಬ್ ಚಾನಲ್ ಒಳಗಡೆ ನಾವು ಮಾಡಕತ್ತೀವಿ. ನೀವು ಮಿಸ್ ಮಾಡ್ಲಾರ್ದನ ಪ್ರತಿ ಕ್ಲಾಸಸ್ನ ನೋಡ್ಬೇಕು, ನೋಡಿ ನೋಟ್ಸ್ ಮಾಡ್ಬೇಕು. ಒಂದು ವೇಳೆ ಇಲ್ಲಿಂತ್ರನೇ ನೀವು ಮನೆಗೆ ಕುಂತ್ಕೊಂಡು ಏನಾದರೂ ನೀವು ಸೆಲೆಕ್ಷನ್ ಆದ್ರೆ ನಾವು ಹೆಮ್ಮೆ ಪಡ್ತೀವಿ. ಅಂತಂದ್ರೆ ನೀವೆಲ್ಲ ಓದಿ ಮುಂದೆ ಬರ್ಬೇಕಂತ ನಮ್ಮ ಆಸೆ. ನೋಡ್ರಿ, ಆರಾಮಾಗಿರ್ರಿ. ಬಿಸಿಲು ಭಾಳ ಐತಿ, ನೀರು ಜಾಸ್ತಿ ಕುಡಿತಾ ಇರಿ, ನಿಮ್ಮ ಆರೋಗ್ಯದ ಕಡೆ ಗಮನ ಇರ್ರಿ, ಮತ್ತಂಗೆ ಓದೋದು ಮರಿಬೇಡ್ರಿ ಅಂತ ಹೇಳ್ತೀನಿ. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.